2012-13ನೇ ಸಾಲಿನ ಪಿಯುಸಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ತಂಡ ಪಂಚಾಯತ್ ವತಿಯಿಂದ ತಂಡ ನಮ್ಮದು. ತಂಡದ ಸದಸ್ಯರೆಲ್ಲರ ಒಪ್ಪಿಗೆ ಹನಿ ಹನಿ ಕೂಡಿದರೆ ಹಳ್ಳ ಎನ್ನುವಂತೆ ಪ್ರತಿಯೊಬ್ಬರ ಒಪ್ಪಿಗೆ ಒಗ್ಗಟ್ಟು ಪರಿಶ್ರಮದಿಂದ ಈ ತಂಡ ಮುಂದುವರಿಯುತ್ತಿದೆ. ಈ ಹುಡುಕಾಟದಲ್ಲಿ ನಾವು ಕಂಡದ್ದೇ ಈ ಮನಸ್ಸುಮ ವನವಾಸಿ ವಿದ್ಯಾರ್ಥಿ ನಿಲಯ ಕಟ್ಕಾರು ಸುಳ್ಯ. ಈ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹದಿಂದ ಮತ್ತು ಸಂತೋಷದಿಂದ ಮಾಡಲು ದಾರಿಗಳಾದಂತಹ ಶ್ರೀ ದೇವಿ ಮೇಡಮ್ ಅವರನ್ನು ವೇದಿಕೆಗೆ ಆಸೀನರಾಗಬೇಕಾದಂತಹ ಶ್ರೀಮತಿ ವೀರಮ್ಮ ಮತ್ತು ಶ್ರೀ ಕೈಲಾಸ್ ಸರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಇದೀಗ ಪ್ರಾರ್ಥನೆ ಹೇಮಲತಾ ಇವರಿಂದ. ವಿಘ್ನ ವಿನಾಶಕ ತವ ಶರಣಂ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ಲಂಬೋದರನೆ ಅಂಬಾಸುತನೆ ಕವಿ ಜನಪ್ರಿಯನೇ ತವ ಶರಣಂ ಲಂಬೋದರನೆ ಅಂಬಾಸುತನೆ ಕವಿ ಜನಪ್ರಿಯನೇ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ. ಸ್ನೇಹ ಸಮ್ಮಿಲನ ತಂಡ ಪಂಚ ಇಲ್ಲಿನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರ ಸ್ಥಾನದಲ್ಲಿರುವ ಚಂದ್ರಶೇಖರ್ ಸರ್ ಇವರಿಗೆ ನಮ್ಮ ತಂಡದ ಪರವಾಗಿ ಸ್ವಾಗತಿಸುತ್ತೇವೆ. ಕೈಲಾಸ್ ಸರ್ ಇವರಿಗೆ ನಿಮ್ಮರಾಜರು ಸಂಸ್ಕೃತವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ವೀರಮ್ಮರವರಿಗೆ ಗೀತಾಂಜಲಿ ಸಂಸ್ಕೃತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಈ ಒಂದು ಸಂಭ್ರಮದ ದಿನಕ್ಕಾಗಿ ಕಾಯ್ತಾ ಇವತ್ತೆಲ್ಲ ಒಟ್ಟು ಸೇರಿದಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲ ಅದೆಷ್ಟೋ ನಾವು ಬ್ಯಾಚ್ಗಳನ್ನು ಬುಕ್ ಮಾಡ್ತಾರೆ, ಅಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ, ಅವ್ರದ್ದು ಅದೊಂದು ರೀತಿ ಸಂಭ್ರಮ. ಆದ್ರೆ ನೀವು ವಿಶಿಷ್ಟ ಈ ಮುಗ್ಧ ಪುಟಾಣಿಗಳು, ಅದರಲ್ಲೂ ನಗರವಾಸಿಗಳಲ್ಲ, ಯಾವುದೋ ನಮ್ಮಂತಹ ಹೈಫೈ ವ್ಯವಸ್ಥೆಯಿಂದ ಬಂದಂತವರಲ್ಲ, ಕಾಡಿನ ಪ್ರದೇಶದ ನಿವಾಸಿಗಳು. ಅವರನ್ನು ಅವರ ಮನವೊಲಿಸಿ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರ ಪೋಷಕರಿಗೆ ಆ ವಿದ್ಯಾಭ್ಯಾಸದ ಅಷ್ಟೊಂದು ಪ್ರಾಮುಖ್ಯತೆ ಅರಿವು ಇರುವುದಿಲ್ಲ. ಅವರನ್ನು ಮನವೊಲಿಸಿ ನಾವು ಈ ಮಕ್ಕಳನ್ನು ಕರ್ಕೊಂಡು ಬಂದು ಒತ್ತಾಯಪೂರ್ವಕವಾಗಿ ಕಲಿಬೇಕು ಮಕ್ಕಳು ಅಂತ ಹೇಳಿ ಕೂರಿಸಿದ ಹಾಸ್ಟೆಲ್ ಇದು. ಅಂತಹ ಹಾಸ್ಟೆಲ್ಗಳಲ್ಲಿ ನಿಮಗೆ ಈ ಸ್ನೇಹ ಸಮ್ಮಿಲನವನ್ನು ನಡೆಸಿ ನೀವೆಲ್ಲ ಒಂದಾಗಬೇಕು ಮತ್ತು ಈ ಮಕ್ಕಳ ಜೊತೆ ನೀವು ಒಂದಾಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಜವಾಗಿಯೂ ಇದು ತುಂಬಾ ಪ್ರಶಂಸನೀಯ ವಿಚಾರ. ಖುಷಿಯಾಯಿತು ತುಂಬಾ. ಅದೇ ನಮ್ಮ ವ್ಯತ್ಯಾಸ. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ಮಣ್ಣಿನ ಸತ್ವವೇ ಹಾಗೆ. ನಾವು ಇನ್ನೊಬ್ಬರ ಖುಷಿಯಲ್ಲಿ ನಾವು ಖುಷಿ ಕಾಣುವವರು. ನಾವು
ಕೊಟ್ಟು ಅಥವಾ ಯಾರಿಗಾದ್ರೂ ಏನಾದ್ರು ಕೊಟ್ಟರು ಅವ್ರು ಖುಷಿ ಪಟ್ರೆ ಅವರ ಮನಸ್ಸಿನ ಖುಷಿಯಿಂದ ನಾವು ಖುಷಿ ಪಡ್ತೇವಂತೆ. ಇದು ನಮ್ಮ ಮಣ್ಣಿನ ಗುಣ. ಹಾಗೆ ನೀವೆಲ್ಲ ಈ ಮಣ್ಣಿನ ಗುಣದ ಸತ್ವವನ್ನ ಇವತ್ತು ಇಲ್ಲಿ ಮಕ್ಕಳ ಜೊತೆ ಸೇರಿ ಆಚರಿಸ್ಲಿಕ್ಕೆ ಹೊರಟಿದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ ಈ ವಿಚಾರ. ನಾನು ವನವಾಸಿ ಹಾಸ್ಟೆಲ್ ನಿಮ್ಗೆ ಅಷ್ಟೇ ಗೊತ್ತಿರ್ಬೋದು ಏನು ಅಂತ ಹೇಳಿ, ನನಗೆ ಗೊತ್ತಿದ್ದ ಒಂದೆರಡು ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಳ್ತೇನೆ. ಈ ವನವಾಸಿ ವಿದ್ಯಾರ್ಥಿ ನಿಲಯ ಅಂತ ಹೇಳಿದ್ರೆ ವನವಾಸಿ ಕಲ್ಯಾಣಾಶ್ರಮ ಅಂತ, ಇದು 1952ರಲ್ಲಿ ಪ್ರಾರಂಭ ಆಯಿತು. ಛತ್ತೀಸ್ಗಢ ಅಂತ ನಾವೇನು ಹೇಳ್ತೇವೆ, ಅಲ್ಲಿ ಜಶ್ಪುರ ಅಂತ ಒಂದು ಊರಿದೆ, ಅಲ್ಲಿ ಇದರ ಕೇಂದ್ರ ಕಾರ್ಯಾಲಯ ಇದೆ. ಅಲ್ಲಿ ನಮ್ಗೆ ಗೊತ್ತಿರಬಹುದು ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ ನಾಗಾಲ್ಯಾಂಡ್ ಇರ್ಬೋದು, ಸಿಕ್ಕಿಂ, ಮಣಿಪುರ ಇತ್ಯಾದಿ ಊರುಗಳು ಬುಡಕಟ್ಟು ಜನಾಂಗದವರದ್ದೇ ಆದಂತಹ ಊರು. ಅಲ್ಲಿ ನಗರವಾಸಿಗಳು, ನಮ್ಮಂತಹ ನಗರವಾಸಿಗಳ ಸಂಖ್ಯೆ ಕಡಿಮೆ, ಅಲ್ಲಿ ಗುಡ್ಡ ಪ್ರದೇಶದ ಜನಾಂಗಗಳೇ ಜಾಸ್ತಿ. ಅವ್ರು ಹೇಗಿರ್ತಾ ಇದ್ರು ಅಂತ ಹೇಳಿದ್ರೆ ನಗರವಾಸಿಗಳಿಂದ ಭಿನ್ನವಾಗಿರ್ತಾ ಇದ್ರು. ನಾವು ಕಾಡು ಪ್ರದೇಶದ ನಿವಾಸಿಗಳು, ಯಾರೋ ಬಂದವರು ಪ್ರವಾಸಿಗರೆಲ್ಲ ಅವ್ರು ಬೇರೆ ನಾವು ಬೇರೆ ಅನ್ನುವ ಆ ಮನಸ್ಸಿನಲ್ಲಿ ಒಂದು ಭೇದ ಇತ್ತು ಅವರಿಗೆ. ಅವರೇ ಅದನ್ನು ಯೋಚನೆ ಮಾಡಿಕೊಂಡಿದ್ದು. ಆದ್ರೆ ಅವರನ್ನು ಹಾಗೆ ನಡೆಸಲಾಗ್ತಿತ್ತು ಕೂಡ. ಯಾಕೆಂತ ಹೇಳಿದ್ರೆ ಎಲ್ಲದರಲ್ಲೂ ಅವರನ್ನು ನಾವು ಬಳಸಿಕೊಳ್ತಾ ಇದ್ರು ನಗರವಾಸಿಗಳು. ಯಾಕೆಂತ ಹೇಳಿದ್ರೆ ಅತಿ ಬುದ್ಧಿವಂತರಲ್ವಾ ನಾವು, ಅಂತಹವರನ್ನು ಕಾಡು ನಿವಾಸಿಗಳನ್ನ ಸುಲಭದಲ್ಲಿ ನಮ್ಮ ತುತ್ತಾಗಿಸ್ತಾ ಇದ್ದೆವು, ಬಳಸಿಕೊಳ್ತಾ ಇದ್ದೆವು. ಇದನ್ನು ಅರಿತು ಶ್ರೀಮಾನ್ ಬಾಳಾ ಸಾಹೇಬ್ ದೇಶಪಾಂಡೆ ಅಂತ ಹೇಳುವವರು ತುಂಬಾ ಸಮಾಜಮುಖಿ ಚಿಂತನೆಗಳನ್ನು ಮಾಡುವವರು. ಅವರು ಯೋಚನೆ ಮಾಡಿದ್ರು, ಇಂತಹ ಬುಡಕಟ್ಟು ಜನಾಂಗದವರಿಗೆ ಅವರದ್ದೇ ಆದ ಸಂಸ್ಕೃತಿ ಇದೆ, ಅವರದ್ದೇ ಆದ ಸಂಸ್ಕಾರ ಇದೆ, ಅವರದ್ದೇ ಆದ ಬೇರೆ ಬೇರೆ ವಿಶಿಷ್ಟವಾದ ಒಂದು ಆಚರಣೆಗಳನ್ನ ಅವರು ಆಚರಣೆ ಮಾಡ್ತಾರೆ. ಹಾಗಾಗಿ ಅದನ್ನು ಉಳಿಸ್ಬೇಕು, ಅವರ ಮೂಲ ಯಾವುದಿದೆ ಅದನ್ನು ಹಾಗೆ ಪರಂಪರೆಯನ್ನು ಮುಂದುವರಿಸುವಂತಹ ಒಂದು ಅವಕಾಶ ಬೇಕು ಅಂತ ಹೇಳೋದನ್ನು ಮನಗಂಡು ಈ ರೀತಿ ವನವಾಸಿ ಕಲ್ಯಾಣಾಶ್ರಮ ಅಂತ ಹೇಳುವ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ಆ ವಿದ್ಯಾರ್ಥಿಗಳು ಅಥವಾ ಅಲ್ಲಿಯ ಮಕ್ಕಳಿಗೆ, ಆ ವನವಾಸಿ ಪ್ರದೇಶದ ನಿವಾಸಿಗಳ ಮಕ್ಕಳಿಗೆ ವಿದ್ಯಾಭ್ಯಾಸವೂ ಬೇಕು. ಯಾಕೆಂತ ಹೇಳಿದ್ರೆ ಅವರನ್ನು ಸುಲಭವಾಗಿ ಯಾರು ಬಲಿ ತೆಗೆದುಕೊಳ್ಬಾರ್ದು, ಅವರವರ ಆಸೆ ಆಮಿಷಗಳನ್ನ ಪೂರೈಸಲಿಕ್ಕೆ ಇಂತಹ ಮುಗ್ಧ ಜನರನ್ನ, ಮುಗ್ಧ ಮಕ್ಕಳನ್ನ, ಜನಾಂಗವನ್ನ ಬಲಿಪಶ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಈ ರೀತಿಯ ಕಲ್ಯಾಣಾಶ್ರಮದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾರೆ. ಯಾರು ಮನೆಯಿಂದ ಹೊರಗೆ ಬಂದು ಕಲಿಯುವುದಿಲ್ವೋ ಅಂತಹವರಿಗೆ ಒಂದಷ್ಟು ಸಂಭಾವನೆಯನ್ನು ಕೂಡ ಫಿಕ್ಸ್ ಮಾಡಿ ಹಳ್ಳಿಗಳಲ್ಲಿ, ಹಾಡಿಗಳಲ್ಲಿ ಕೆಲವು ವಿದ್ಯಾಭ್ಯಾಸ ಇರುವಂತಹ ಮಂದಿಯನ್ನ ಮನೆ ಪಾಠಕ್ಕೆ ನಿಯೋಜನೆ ಮಾಡಿ ಆ ಹಾಡಿಗಳ ಹೆಂಗಸರಿಗೆ, ಮಕ್ಕಳಿಗೆ, ಗಂಡಸರಿಗೆ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನ ಕಲಿಸುವ ಯೋಜನೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ಕಾಳಜಿ ಅವರಿಗೆ ಸ್ವಲ್ಪ ಕಡಿಮೆನೇ ಇರ್ತದೆ. ಹಾಗಾಗಿ ಕಾಡು ಪ್ರದೇಶ ನಿವಾಸಿಗಳಿಗೆ ಚಿಕಿತ್ಸಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಚಿಕಿತ್ಸೆಗಳನ್ನ ಒದಗಿಸುವಂತಹ ವ್ಯವಸ್ಥೆ ಇದೆ. ಮಾತ್ರ ಅಲ್ಲ, ಅಂತಹವರನ್ನು ಈ ರೀತಿಯ ಹಾಸ್ಟೆಲ್ಗಳಿಗೂ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಜೊತೆ, ನಗರವಾಸಿಗಳ ಜೊತೆ ಮಿಂಗಲಾಗಿ ಸೇರಿಕೊಂಡು ನಾವು ಹೇಗಿರ್ತೇವೆ ಅಂತ ಹೇಳುವುದನ್ನು ಅವರು ಮನಗಂಡು ಶಿಕ್ಷಣವನ್ನು ಪಡೆಯುವಂತಹ ಈ ವ್ಯವಸ್ಥೆಯನ್ನು ಕೂಡ ವನವಾಸಿ ಕಲ್ಯಾಣಾಶ್ರಮ ಮಾಡ್ತಾ ಬರ್ತಾ ಇದೆ. ಕರ್ನಾಟಕದಲ್ಲಿ ಒಟ್ಟು 8 ಹಾಸ್ಟೆಲ್ಗಳಿವೆ. 2 ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳು, ಉಳಿದದ್ದು ಗಂಡು ಮಕ್ಕಳ ಹಾಸ್ಟೆಲ್ಗಳು. ಸುಳ್ಳಿನಲ್ಲಿ ಗಂಡು ಮಕ್ಕಳ ಹಾಸ್ಟೆಲ್ ಇದೆ. ಸುಮಾರು 21ರಷ್ಟು ಮಂದಿ ಇದ್ದಾರೆ. 24-25 ಸಂಖ್ಯೆ ಕಡಿಮೆ ಇದೆ, ಬಂದು ಸೇರಿಕೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನವರಾತ್ರಿ ರಜೆ ಮುಗಿಸಿ ಅವರು ಸೇರ್ಕೊಳ್ತಾ ಇದ್ದಾರೆ ಈಗ. ಹಾಗಾಗಿ ಅವರೆಲ್ಲರೂ ನಮ್ಮ ಜೊತೆ ಸೇರ್ಕೊಳ್ಳೋರಿದ್ದಾರೆ. ಹೀಗೆ ವಿವಿಧ ಆಯಾಮಗಳಲ್ಲಿ ವನವಾಸಿ ಕಲ್ಯಾಣಾಶ್ರಮ ಕೆಲಸ ಮಾಡ್ತಾ ಇದೆ ಇವತ್ತು. ನಮಗೆ ಸುಳ್ಯದಲ್ಲಿ ಇರುವವರಾದ್ರೂ ಕೂಡ ಅನೇಕರಿಗೆ ಇಲ್ಲೊಂದು ಆಶ್ರಮ ಇದೆ ಅಂತ ಗೊತ್ತಿಲ್ಲ, ಇದರ ಅರಿವಿರುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಪ್ರಚಾರ ಪ್ರಸಾರ ಅಷ್ಟೊಂದು ಇಲ್ಲದ ಕಾರಣ ಈ ಆಶ್ರಮ ಸೈಲೆಂಟ್ ಆಗಿ ಉಳಿದಿದೆ. ಆದ್ರೆ ನಿಧಾನವಾದ್ರೂ ತುಂಬಾ ಚೆನ್ನಾಗಿ ನಮ್ಮ ಊರಿನವರೆಲ್ಲ ಸ್ಪಂದಿಸ್ತಾ ಇದ್ದಾರೆ. ನಾವೆಲ್ಲ ಯಾಕೆ ಬರ್ಬೇಕು ಇಲ್ಲಿ ಯಾಕೆ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಹರಿಯುವ ರಕ್ತ ಎಲ್ಲ ಒಂದೇ. ನಾವಾದ್ರೂ ವನವಾಸಿ ಪ್ರದೇಶದವರಾದ್ರೂ ಎಲ್ಲರೂ ನಾವೆಲ್ಲ ಒಂದೇ ಭಾರತಾಂಬೆಯ ಮಕ್ಕಳು, ಭಾರತ ಮಾತೆಯ ಮಕ್ಕಳು. ಆದ ಕಾರಣ ನಗರವಾಸಿಗಳಾದ್ರು, ಗ್ರಾಮವಾಸಿಗಳಾದ್ರು, ವನವಾಸಿಗಳಾದ್ರು ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ಅವರಲ್ಲೂ ಮೂಡಬೇಕು, ನಮ್ಮಲ್ಲೂ ಇರಬೇಕು. ಆದ ಕಾರಣ ಈ 2 ಬಾಂಧವ್ಯವನ್ನ ಗಟ್ಟಿ ಮಾಡುವುದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳು ಇಲ್ಲಿ ತುಂಬಾ ಪ್ರಾಶಸ್ತ್ಯವನ್ನ ಪಡೆಯುತ್ತದೆ. ಅವರಿಗೂ ಅನಿಸ್ತದೆ, ಓ ಇವರೆಲ್ಲ ನಮ್ಮವರೇ, ನಮ್ಮ ಜೊತೆನೂ ಬಂದು ಸೇರ್ತಾರೆ, ನಮ್ಮ ಜೊತೆನೂ ಬಂದು ಆಟ ಆಡ್ತಾರೆ, ನಮ್ಮ ಜೊತೆನೂ ಬಂದು ಊಟ ಮಾಡ್ತಾರೆ ಅಂತ ಹೇಳಿ ಅವರಿಗೂ ಅವರ ಮನಸ್ಸಲ್ಲಿ ಭಾವನೆಗಳು ಬರ್ತದೆ ನಮ್ಮ ಬಗ್ಗೆ. ನಮ್ಮವರಿಗೂ ಹಾಗೆ ಅವರೆಲ್ಲ ನಮ್ಮವರೇ ಅನ್ನೋ ಸ್ವೀಕಾರ ಮಾಡುವಂತಹ ಮನೋಭಾವ ಬರ್ತದೆ. ನಮ್ಮಲ್ಲಿ ಏನಿದೆಯೋ ಅದನ್ನು ಅವರಿಗೆ ಕೊಟ್ಟು ಖುಷಿ ಪಡುವಂತಹ ಮನಸ್ಸನ್ನು ನಾವು ಹೊಂದುತ್ತೇವೆ. ಆದ ಕಾರಣ ಈ 12-13ನೇ ಸಾಲಿನ
ವಿದ್ಯಾರ್ಥಿಗಳು ನೀವೆಲ್ಲ ಏನು ಬಂದಿದ್ದೀರಿ, ನಮ್ಮ ಜೊತೆಗೆ ನಮ್ಮ ಹಾಸ್ಟೆಲ್ನಲ್ಲಿ ಮಕ್ಕಳ ಜೊತೆಗೆ ಒಂದಷ್ಟು ಸಮಯವನ್ನು ಕಳೆದು ಮಕ್ಕಳಿಗೂ ಕೂಡ ಈ ದಿನ ಚಿರಸ್ಮರಣೀಯವಾಗಿರುವಂತೆ ಹಾಗೂ ನಿಮಗೂ ಕೂಡ ತುಂಬ ಸ್ಮರಣೀಯವಾಗಿರುವಂತೆ ಆಗಲಿ ಅಂತ ಆಶಿಸ್ತಾ ನನ್ನ ಬಾಲ್ಯದ ದಿನಗಳು ನನಗೆ ನೆನಪಾಗ್ತಾ ಇದೆ. ನಾನು PUC ವಿಟ್ಲದಲ್ಲೇ ಓದಿದ್ದೆ. ಇವರು MCN ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಬ್ಳು ಮುಸ್ಲಿಂ ಹುಡುಗಿ ಹಸೀನಾ ಅಂತ ಅವಳ ಹೆಸರು. ಅವಳು ನನ್ನ ಕ್ಲಾಸ್ಮೇಟ್ ಆಗಿದ್ಲು. ಅವಳನ್ನು 10th ಆದ ಕೂಡಲೇ ಅವಳಿಗೆ ಸಣ್ಣ ಪ್ರಾಯದಲ್ಲಿ ಮದುವೆ ಆಗಲಿಕ್ಕೆ ನನ್ನ ಬಾಲ್ಯದಲ್ಲಂತೂ ತುಂಬ ಒತ್ತಡ ಇರ್ತಿತ್ತು. ಯಾಕೆಂತ ಹೇಳಿದ್ರೆ ಹೆಣ್ಮಕ್ಳು ಜಾಸ್ತಿ ಕಲಿಬಾರ್ದು ಅಂತ ಹೇಳ್ತಾರೆ. ಅವರ ತಂದೆ ಅಲ್ಲಿಯ ಒಂದು ಅವರ ಅವರೇನು ಮಸೀದಿಯ ಪ್ರಮುಖರಾಗಿದ್ರು. ಅವರಿಗೆಲ್ಲರೂ ಒತ್ತಡ ಮಾಡ್ತಾ ಇದ್ರು, ಹುಡುಗರನ್ನು ಶಾಲೆಗೆ ಕಳಿಸ್ತೀರಾ ಅಂತ ಕೇಳ್ತಾರೆ. ಅವಳು ನಮಗೆ ತುಂಬಾ ಕ್ಲೋಸ್ ಆಗಿದ್ದು. ಅವಳನ್ನು ಅಳ್ತಾ 10th ಆದ ಕೂಡಲೇ ಒಳ್ಳೆ ಮಾರ್ಕ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವಳನ್ನು ಮದುವೆ ಮಾಡಿ ಕಳಿಸಿದ್ರು. ನಮಗಂತೂ ತುಂಬಾ ಬೇಜಾರಾಗಿತ್ತು, ಅಳುವೆ ಬಂದಿತ್ತು. ಒಪ್ಪು ಬೇಡ ಮಾರೈತು ಅಂತ ನಾವೆಲ್ಲ ಗಾಳಿ ಹಾಕ್ತಾ ಇದ್ದೆವು. ಆದ್ರೆ ಏನೋ ಮಾಡ್ಲಿಕ್ಕೆ ಅಸಾಧ್ಯ ಅದು. ಅನಂತರ ಮುಂದಿನ ದಿನಗಳಲ್ಲಿ ನಾವು PUC ಅದೇ ವಿಟ್ಲದಲ್ಲೇ ಮುಂದುವರಿಸ್ತಾ ಇದ್ದಾಗ ಆ ಹುಡುಗಿ ಬಂದು ಮದುವೆಯಾಗಿ ತವ್ರ ಮನೆಗೆ ಬಂದವಳು ಮೆಲ್ಲ ಓಡಿ ಬಂದು ನಮ್ಮ ಜೊತೆ ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ಲು. ಲೆಕ್ಚರ್ಸ್ ಬಂದ್ರೆ ಗುರುತಿಸಿದ ಯಾರು ಹೊಸೊಬ್ರು ಬಂದಿದ್ದಾರೆ ಅಂತ. ಆಗ ನಾವು ಹೀಗೆ ಅಂತ ಹೇಳಿದಾಗ ಅವರು ತುಂಬಾ ಖುಷಿಯಲ್ಲಿ ಸರಿ ಇರ್ಲಿ ನಿಮ್ಮ ಜೊತೆಗೆ ಅಂತ ಹೇಳ್ತಾ ಇದ್ರು. ಹಾಗೆ 1-2 ದಿವಸ ನಮ್ಮ ಜೊತೆಗೆ ಕಳೆದು ಅವಳು ಹೋಗ್ತಾ ಇದ್ಲು. ಎಲ್ಲದ ಮನಸ್ಸಲ್ಲಿ ನಮ್ಮನ್ನು ಬಿಡಿಸಿಕೊಂಡು ಹೋಗ್ತಾ ಇದ್ಲು. ಯಾಕೆಂತ ಹೇಳಿದ್ರೆ ಅವಳಿಗೂ ಆಸೆ ಇತ್ತು, ಆಕಾಂಕ್ಷೆ ಇತ್ತು, ನಮ್ಮ ಜೊತೆ ಕಲಿಬೇಕು ಅಂತ ಇತ್ತು. ಹಾಗೆ ಇವತ್ತು ನೀವೆಲ್ಲ ಇಲ್ಲಿ ಒಟ್ಟಾಗಿ ಸೇರಿದ್ದೀರಿ. ನನಗೆ ನನ್ನ ಬಾಲ್ಯದ ದಿನಗಳನ್ನು ನೆನಪಿಸುವ ಹಾಗೆ ಈ ಒಂದು ವಿಶೇಷ ಸಂದರ್ಭ ಒದಗಿಸಿಕೊಟ್ಟಿತ್ತು. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಮಾಡುವುದು ಎನ್ನುವ ಒಂದು ಪ್ರಶ್ನೆ ಇತ್ತು. ಆವಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ಭಿನ್ನವಾಗಿ ಮಾಡಬೇಕು, ಏನಾದರೂ ಹೊಸತು ಮಾಡಬೇಕು ಎಂದು ಯೋಚಿಸಿದೆವು. ಆವಾಗ ನಮ್ಮ ಗ್ರೂಪಲ್ಲಿ ಹಲವು ಮಂದಿ ಹಲವು ಥರ ಹೇಳಿದರು. ಅಂದರೆ ಇಲ್ಲಿ ಮಾಡೋಣ, ವೃದ್ಧಾಶ್ರಮ ಆಯಿತು, ಅನಾಥಾಶ್ರಮ ಆಯಿತು. ಕೊನೆಗೆ ನಮಗೆ ಇಲ್ಲಿ ಒಂದು ಮನಸ್ಥಿತಿ ಆಶ್ರಮ ಇದೆ ಅಂತ ತಿಳಿಯಿತು. ಹಾಗೆ ಸರ್ವನ್ನು ಮಾತಾಡಿಸಿದಾಗ ಇಲ್ಲಿ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡರು ನಮ್ಮ ಕಾರ್ಯಕ್ರಮ ಇಲ್ಲಿ ಮಾಡಬಹುದೆಂದು. ಅದೇ ರೀತಿಯಾಗಿ ನಾವು ನಿರ್ಧರಿಸಿದ್ವಿ ಇಲ್ಲಿ ಕಾರ್ಯಕ್ರಮ ಮಾಡಬಹುದೆಂದು. ಹಾಗೆ ಇಲ್ಲಿ ನಾನು ಬಂದಿದ್ವಿ, ಭೇಟಿ ಕೊಟ್ಟಾಗ ನಿನ್ನೆ ಬಂದಿದ್ದೆ. ಇಲ್ಲಿ ಬಂದು ನೋಡ್ಬೇಕಂದ್ರೆ ಇಲ್ಲಿಯ ಮಕ್ಕಳ ಒಂದು ನಮ್ಮ ಧರ್ಮದ ಬಗ್ಗೆ ಇರುವಂತಹ ಒಂದು ಪ್ರೀತಿ, ಕಾಳಜಿ, ಒಂದು ಸಂಸ್ಕಾರ, ಯಾರಿಗಾದ್ರೂ ದೊಡ್ಡವರಿಗೆ ಮಾತಾಡುವ ರೀತಿ ಹಾಗೂ ಇದೆಲ್ಲ ನೋಡುವಾಗ ತುಂಬಾನೇ ಖುಷಿ ಅನಿಸಿತ್ತು. ಯಾಕಂತ ಹೇಳಿದ್ರೆ ಇವಾಗ ಇರುವ ಮಕ್ಕಳನ್ನು ನೋಡುವಾಗ ಏನ್ ಮಾಡ್ತಾರೆ, ಮೊಬೈಲ್ ಆಯ್ತು, ಟಿವಿ ಆಯ್ತು, ಎಲ್ಲ ಅದೇ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಯಾರು ಮನೆಗೆ ಬಂದ್ರು ಅವರಲ್ಲಿ ಮಾತಾಡಿಸುವ ಗುಣ ಆಗಿರ್ಬೋದು ಯಾವುದೇ ಒಂದು ಇರುವುದಿಲ್ಲ. ಬಟ್ ಇಲ್ಲಿ ಹಾಗಲ್ಲ, ಎಲ್ಲರನ್ನು ಬಂದಾಗ ಅವರನ್ನು ನಮಸ್ಕರಿಸುವುದು, ಅವರನ್ನು ಬರಮಾಡಿಕೊಳ್ಳುವುದು ಹಾಗೂ ಅವರನ್ನು ಅತಿಥಿ ಸತ್ಕಾರ ಮಾಡುವುದು, ಇದೆಲ್ಲ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು. ಹಾಗೆ ಇಲ್ಲಿ ಮಾತಾಡಿಸುವಾಗ ಇಲ್ಲಿ ಮಕ್ಕಳು ಬಹಳ ಬಡ ಕುಟುಂಬದಿಂದ ಬಂದಿದ್ದಾರೆ, ಅವರಿಗೆ ಏನಾದರೂ ಹೆಲ್ಪ್ ಮಾಡಬೇಕೆಂದು ಇಲ್ಲಿ ಕೇಳಿಕೊಂಡ್ರು. ಅದೇ ರೀತಿ ನಮ್ಮ ಗ್ರೂಪಲ್ಲಿ ಚರ್ಚೆ ಮಾಡುವಾಗ ಸರಿ ನಮ್ಮಿಂದ ಆಗುವ ಸಹಾಯ ಮಾಡೋಣ, ಅವರಿಗೆ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ನಮ್ಮ ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ಕೊಟ್ಟು ನಮ್ಮ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಇಲ್ಲೇ ನಡೆಸೋಣ ಎಂದು ತೀರ್ಮಾನಿಸಿದೆವು. ಅದೇ ರೀತಿಯಾಗಿ ಇಲ್ಲಿ ವಿಚಾರಿಸುವಾಗ ಅವರಿಗೆ ಏನು ಆರ್ಮಿ ನಡೆಸಬೇಕು ಅಂತ ಅವರು ಬೇಡಿಕೆ ಇತ್ತು. ಆದರೆ ಅದು ಆಗಲಿಲ್ಲ, ಅಂದ್ರೆ ಇಲ್ಲಿ ಸಿಗ್ತಾ ಇರಲಿಲ್ಲ. ಸೊ ನಮ್ಮಿಂದ ಕೈಯಲ್ಲಾಗುವಷ್ಟು ಇದು ಒಂದು ಟ್ರ್ಯಾಕ್ ಶೂಟ್ ಮಾಡಿಸಿದ್ದೇವೆ. ಅದೇ ರೀತಿ ಅವರಿಗೆ ಸ್ಟಡಿ ಮೆಟೀರಿಯಲ್ ಆಗಿ ರಟ್ಟ ಇದು ಆನಂತರ ಇದೆಲ್ಲ ತಂದಿದ್ದೇವೆ, ಅದರಲ್ಲಿ ವಿತರಿಸ್ತೇವೆ. ಹಾಗೆ ನಿನ್ನೆ ಮೇಡಮ್ ಫೋನ್ ಮಾಡಿದ್ರಂತೆ, ಏನೋ ಇದು ಆರ್ಮಿ ಅವರಿದ್ದಾರೆ, ಅವ್ರು ಬರ್ಬೇಕಂದ್ರೆ ಆರ್ಮಿ ಡ್ರೆಸ್ ಅಲ್ಲಿ ಬರ್ಬೇಕು ಅಂತ. ಸಾರಿ ಮಕ್ಕಳೇ, ಇದು ಅದು ಎಲ್ಲ ಟೈಮಲ್ಲಿ ಹಾಕುವಾಗಿಲ್ಲ ಡ್ರೆಸ್. ನೆಕ್ಸ್ಟ್ ಟೈಮ್ ನೀವು ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಅವತ್ತು ಕರೀರಿ, ಖಂಡಿತ ಬರ್ತೀನಿ, ಒಂದು ಆರ್ಮಿ ಡ್ರೆಸ್ ಅಲ್ಲಿ ಹಾಕೊಂಡು ಬರ್ತೀನಿ. ಹಾಗೆ ನಿಮ್ ಜೊತೆ ಕಾಲ ಕಲಿತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಎಷ್ಟು ಜನ ಆರ್ಮಿಗೆ ಹೋಗ್ಬೇಕು ಅಂತ ಇದ್ದೀರಿ? ಯಾರು ಇದ್ದೀರಾ? ತುಂಬಾ ಸಂತೋಷ.
ಈಗೊಂದಲ್ಲ ಆರ್ಮಿ ಫೀಲ್ಡ್ ಇರೋದ್ರಿಂದಾಗಿ ಆರ್ಮಿ ಬಗ್ಗೆ ಹೇಳ್ತೀನಿ. ಇವಾಗ ಅಗ್ನಿಪಥ್ ಅಂತ ಒಂದು ಯೋಜನೆ ಬಂದಿದೆ, ತುಂಬಾ ಒಳ್ಳೆ ಯೋಜನೆ. ಇವಾಗ SLC ಆದ ಮಕ್ಕಳನ್ನು ಅಂದ್ರೆ 10th ಬೇಸ್ ಮೇಲೆ ಕರೀತಿದ್ದಾರೆ ಆರ್ಮಿ ಜಾಬ್ಗೆ. ತುಂಬಾ ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಇದೆ. ಒಂದು ದೇಶ ಸೇವೆ ಜೊತೆಗೆ ನಮ್ಮ ಫ್ಯಾಮಿಲಿಯನ್ನು ಒಂದು ಫೈನಾನ್ಷಿಯಲಿ ಸದೃಢ ಮಾಡಬೇಕಂದ್ರೆ ಆರ್ಮಿ ಒಳ್ಳೆಯ ಜಾಬ್, ಹಾಗೂ ದೇಶ ಸೇವೆ ಮಾಡೋದು ಒಂದು ಒಳ್ಳೆಯ ಜಾಬ್. ಹಾಗೆ ಇವಾಗ ನಾವು ಬೇರೆ ಯಾವುದೇ ಇದು ಜಾಬ್ ಹೋಗ್ಬೋದು, ಇಲ್ಲಾಂದ್ರೆ ಇಂಜಿನಿಯರಿಂಗ್ ಮಾಡಿ ಕೆಲವರೆಲ್ಲ ಬೆಂಗಳೂರು ಆನಂತರ ಹಲವು ಕಡೆ ಹೋಗ್ತಾರೆ. ಆದ್ರೆ ಅಲ್ಲಿ ಹೋದ ನಂತರ ಸ್ಟಾರ್ಟಿಂಗ್ ನಿಮಗೆ ಸಂಬಳ ಎಷ್ಟಿರುತ್ತೆ? 30,000 ರೂಪಾಯಿ. ಅಲ್ಲಿ ಎಲ್ಲ ಖರ್ಚಿಗೆ ಎಲ್ಲ ಹೋಗಿ 30,000 ರೂಪಾಯಿ ಸಿಗುತ್ತೆ. ಅದ್ರಲ್ಲಿ ನಿಮಗೆ ಖರ್ಚಿಗೆ ತಂದು ನಿಮಗೆ ಮನೆ ಕಳಿಸ್ಬೇಕಂದ್ರೆ 10,000-15,000 ರೂಪಾಯಿ ಸಿಗುತ್ತೆ. ಬಟ್ ಇವಾಗ ಅಗ್ನಿಪಥ ಯೋಜನೆಯಲ್ಲಿ ಹೀಗೆ ಇದು ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ 35,000, 35,000 ರೂಪಾಯಿ ಇವಾಗ ಇದೆ, ಆಯ್ತಾ. ಆನಂತರ ನಿಮಗೆ ಯಾವುದೇ ಮೆಡಿಕಲ್ ಫೆಸಿಲಿಟಿ ನಿಮಗೆ ಆಗಲಿ, ನಿಮ್ಮ ಫ್ಯಾಮಿಲಿಗೆ ಆಗಲಿ, ನಿಮ್ಮ ಮನೆಯವರಿಗೆ ಯಾರಿಗೆ ಒಂದು ಮೆಡಿಕಲ್ ಹಾಗೆ ವೈದ್ಯಕೀಯ ಏನಾದ್ರು ಚಿಕಿತ್ಸೆ ಮಾಡಬೇಕಂದ್ರೆ ಇಲ್ಲಿ ನಾವು ಇಲ್ಲಿ ಸಿವಿಲ್ ಹಾಸ್ಪಿಟಲ್ ಮಾಡಬೇಕಂದ್ರೆ ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಅದೇ ಅಲ್ಲಿ ನಮ್ಮಲ್ಲಿ ಆರ್ಮಿಯಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಅದೇ ರೀತಿ ನಿಮಗೆ ಗ್ರೋಸರಿ ಅಂದ್ರೆ ದಿನಚರಿ ಡೈಲಿ ಯೂಸ್ ಮಾಡುವಂತ ಸಾಮಾನಾಗಲಿ ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಹಾಗೂ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಒಂದು ಊರಲ್ಲಿ ನಿಮ್ಮನ್ನೊಂದು ನೋಡೋ ರೀತಿಯ ಚೇಂಜ್ ಆಗಿರುತ್ತೆ ನೀವೊಂದು ಜಾಬ್ ಹೋಗಿದ್ರಿ ಅಂದ್ರೆ. ಯಾಕಂದ್ರೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಬಡ ಕುಟುಂಬ, ಹಿಂದುಳಿದ ಕುಟುಂಬದವರು ಬರೋದು ತುಂಬಾ ಕಮ್ಮಿ. ನಾವು ಆದ್ಮೇಲೆ ನೋಡ್ತಾ ಇರ್ತೀವಿ. ಬರ್ತಾರೆ ಯಾರಾದ್ರೂ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿರೋದಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಬರ್ತಾರೆ. ಹೈ ಕ್ಲಾಸ್ ಫ್ಯಾಮಿಲಿ ಅವರು ಬರೋದಿಲ್ಲ, ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಬರ್ತಾರೆ. ಆ ಜಾಗಕ್ಕೆ ನೀವು ಬರ್ಬೇಕು ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ನೀವು ಬಂದು ಇದು ದೇಶ ಸೇವೆ ಮಾಡಿದ್ರೆ ನಿಮಗೆ ಇದು ಇಲ್ಲಿ ನಮ್ಮ ಈ ಸೌತ್ ಕನ್ನಡದಲ್ಲಿ ಏನಿರುತ್ತೆ, ಇದು OBC 3A ಈ ಕಾಸ್ಟ್ ಬರುತ್ತೆ. ಅದೇ ನಿಮ್ಮಲ್ಲಿ ಬರುತ್ತೆ SC ST. ಆನಂತರ ನೀವು ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದ ಮೇಲೂ ಇಲ್ಲಿ ನಿಮಗೆ ಒಳ್ಳೆಯ ಜಾಬಿನ ಇದು ವೇಕೆನ್ಸಿ ಇರುತ್ತೆ. ನಿಮಗೆ ಒಳ್ಳೆ ಹುದ್ದೆಗೆ ಹೋಗ್ಬೋದು. ಹಾಗೆ ದಯವಿಟ್ಟು ನೀವು ಓದಿ ಚೆನ್ನಾಗಿ ಓದಿ ಇವಾಗ ಅಗ್ನಿಪಥ್ ಅಂತ ಯೋಜನೆ ಇದೆ, ಅದಕ್ಕೆ ಬನ್ನಿ, ಸೇರಿ ಹಾಗೂ ದೇಶ ಸೇವೆ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ಇಲ್ಲಿ ನಮಗೆ ನಮ್ಮ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಗೆ ನಾನು ತುಂಬದ ಕೃತಜ್ಞತೆಯನ್ನು ತಿಳಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು, ಅದೇ ರೀತಿ ಪುಟಾಣಿ ಮಕ್ಕಳನ್ನ, ಅದೇ ರೀತಿ ನಮ್ಮ ಗೆಳೆಯ ಗೆಳತಿಯರನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನು ಸ್ವಾಗತವನ್ನ ಕೊಡ್ತಾ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮ್ಮ ಈ ಫಂಕ್ಷನ್ ಅಥವಾ ನಾವು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೇವೆ, ಇದು 2ನೇ ವರ್ಷ ಮಾಡ್ತಾ ಇರೋದು. 10 ವರ್ಷಕ್ಕೆ ಒಂದ್ಸಲ ನಾವು ಕಾಲೇಜಲ್ಲಿ ಫಂಕ್ಷನ್ ಅನ್ನ ಇಟ್ಟರೆ, ಈ ಸಲ ನಾವು ಈ ಬನವಾಸಿ ವಿದ್ಯಾರ್ಥಿ ನಿಲಯದಲ್ಲಿ ನಾವು ಈ ಫಂಕ್ಷನ್ ಅನ್ನ ಇಟ್ಟಿದ್ದೇವೆ. ಈ ಫಂಕ್ಷನ್ ಅನ್ನ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ 2 ಉದ್ದೇಶ. ಒಂದು, ಇಲ್ಲಿ ನಮ್ಮ ಬ್ಯಾಚ್ ಅಲ್ಲಿ 2012-13ನೇ ಬ್ಯಾಚ್ ಅಲ್ಲಿ ತುಂಬಾ ರಿಚ್ ಅಂತ ಯಾರು ಇಲ್ಲ ಹೇಳುವಷ್ಟು, ಅಂದ್ರೆ ತುಂಬಾ ಕೋಟ್ಯಾಧಿಪತಿಗಳು ಅಂತ ಹೇಳುವ ಹಾಗೆ ಯಾರು ಇಲ್ಲ. ಆದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಬಡತನದಿಂದ ಮೇಲೆ ಬಂದವರು ಅಥವಾ ಆಲ್ರೆಡಿ ಅವರು ಏನೋ ಹುಟ್ಟಿನಿಂದಲೇ ಸ್ವಲ್ಪ ಏನೋ ಶ್ರೀಮಂತರಾಗಿದ್ದವರು ಇರ್ಬೋದು. ಹೇಗೆ ನಾವು ಈ ಹನಿ ಹನಿ ಕೂಡಿದ್ರೆ ಅಲ್ಲ ಅಂತ ಹೇಳಿದಾಗೆ ಹಾಗೆ ಒಂದು ಸ್ವಲ್ಪ ಅಮೌಂಟ್ ಅನ್ನ ನಾವು ಏನೋ ಕಲೆಕ್ಟ್ ಅನ್ನ ಮಾಡಿ ಅದರಿಂದ ಒಂದು ಸ್ವಲ್ಪ ಜನರಿಗೆ, ಸ್ವಲ್ಪ ಮಕ್ಕಳಿಗೆ ಅಥವಾ ಯಾರಿಗೂ ಒಂದು ಸ್ವಲ್ಪ ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಫಂಕ್ಷನ್ ಅನ್ನು ಅಥವಾ ಈ ಕಾರ್ಯಕ್ರಮವನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅಂದ್ರೆ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೇವೆ. ಅಂದ್ರೆ ಇದು 2ನೇ ಸಲ ಈ ಫಂಕ್ಷನ್ ಅನ್ನು ಮಾಡ್ತಾ ಇರೋದು. ಯಾಕೆ ಇಲ್ಲಿ ಈ ವಿದ್ಯಾರ್ಥಿ ನಿಲಯದಲ್ಲಿ ಏನೋ ಈ ಕಾರ್ಯಕ್ರಮವನ್ನ ಇಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಉದ್ದೇಶ ಇದೆ. ನಿಮಗೆಲ್ಲರಿಗೂ ನೆನಪಿರ್ಬೋದು, ನಾವು 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಪ್ರೈಮರಿ ಲೆವೆಲಲ್ಲಿ ಇರುವಾಗ ನಮಗೆ ಗೌರ್ಮೆಂಟ್ ಇಂದ ಏನ್ ಕೊಡ್ತಾ ಇದ್ರು, ಒಂದು ಪೇಸ್ಟ್ ಮತ್ತೆ ಒಂದು ಬ್ರಷ್ ಅನ್ನ, ಟೂತ್ ಬ್ರಷ್ ಅನ್ನ ಕೊಡ್ತಾ ಇದ್ರು. ನಿಮಗೆ ನೆನಪಿರ್ಬೋದು. ಅದರಲ್ಲಿ ನಮಗೆ ವರ್ಷಕ್ಕೊಂದ್ಸಲ ಬರುವಾಗ ನಾವು ಎಷ್ಟು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಆಗಿನ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಆ ಟೂತ್ ಪೇಸ್ಟ್ ಅನ್ನ ಅಥವಾ ಬ್ರಷ್ ಅನ್ನ ತಗೊಳ್ಳಿಕ್ಕೂ ನಮಗೆ ಏನು ಅಮೌಂಟ್ ಇರಲಿಲ್ಲ ಅಂತ ಒಂದು ಪರಿಸ್ಥಿತಿ. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಕೂಲಿ ಕೆಲಸಕ್ಕೆ ಹೋಗೋರು. ಆ ಪರಿಸ್ಥಿತಿಯಲ್ಲಿ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಆ ಒಂದು ಪೇಸ್ಟ್ ಅನ್ನ ಅಥವಾ ಬ್ರಷ್ ಅನ್ನ ತಗೊಳ್ಳುವಾಗ ಗೌರ್ಮೆಂಟ್ ಇಂದ ನಮಗೆ ಕೊಡುವಾಗ ಎಷ್ಟು ಖುಷಿ ಆಗ್ತಿತ್ತು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ತಿತ್ತು. ಅದ್ರಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಹೇಳಿದ್ರೆ, ಪೇಸ್ಟ್ ಏನೋ ದೊಡ್ಡದುಂಟಾ ಸಣ್ಣದುಂಟಾ ಅಥವಾ ಏನೋ
ಪೇಸ್ಟಲ್ಲಿ ಏನು ಕಲರ್ ಚೇಂಜಸ್ ಉಂಟಾ, ಈಗೆಲ್ಲ ತುಂಬ ಏನು ಕಲರಲ್ಲಿ ಬರ್ಬೋದು, ಅಥವಾ ಬ್ರಷಲ್ಲಿ ಏನು ಕಲರನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ, ಏನು ನಿಮಗೆ ಯಾವುದು ಸಿಕ್ಕಿದೆ, ನನಗೆ ನನ್ನ ಈಗ ಫ್ರೆಂಡ್ಸ್ ಎಲ್ಲ ತುಂಬ ಜನ ಪ್ರೈಮರಿ ಲೆವೆಲಿಂದ ಇದ್ದವರಿದ್ದಾರೆ, ನಿಮಗೆ ಯಾವ ಕಲರ್ ಸಿಕ್ಕಿದೆ, ನನಗೆ ಯಾವ ಕಲರ್ ಸಿಕ್ಕಿದೆ, ಸೊ ಅದನ್ನು ಎಕ್ಸ್ಚೇಂಜ್ ಮಾಡೋಣ, ಆ ಥರ ಎಲ್ಲ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ವಿ. ಆ ಖುಷಿಯನ್ನು ನಾವು ಇನ್ನೊಬ್ಬರಲ್ಲಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ ನಿಮಗೆ ಗೊತ್ತಿರ್ಬೋದು, ನಮಗೆ ಪ್ರೈಮರಿ ಲೆವೆಲಲ್ಲಿ ಒಂದು ಪೆನ್ಸಿಲ್ ಕೊಟ್ಟರು, ಅಥವಾ ಅದು ಪೆನ್ಸಿಲನ್ನು ಫುಲ್ಲು ಕೊಡೋದಿಲ್ಲ, ಒಂದು ಸಣ್ಣ ಪೆನ್ಸಿಲ್, ಸಣ್ಣ ಅದು ಏನು ಮುಗ್ದೋಗಿರ್ತದೆ, ಆ ಪೆನ್ಸಿಲ್ ಇರೇಸರ್ ತಪ್ಪಿ ಬಂದರು ಅಥವಾ ನಮ್ಮ ಕೈಗೆ ಅದು ಸಿಕ್ಕಿತು ಅಂತ ಹೇಳಿದ್ರೆ ಆ ಖುಷಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಹಾಕಲಿಕ್ಕೆ ನಮಗೆ ಡ್ರೆಸ್ ಇಲ್ಲ, ಆ ಟೈಮಲ್ಲಿ ಯಾರಾದರೂ ಡ್ರೆಸ್ ಇದ್ದು ರಿಯಾಲಿಟಿನ ಅಂದರೆ ಏನೋ ನಾವು ಹೇಳಿಕೊಳ್ಳುವ ವಿಷಯ, ಯಾಕೆಂದರೆ ನಾವು ಸಣ್ಣ ಲೆವೆಲಿಂದ ಇದನ್ನು ನೋಡಿಕೊಂಡು ಬಂದಿವಿ. ಯಾಕೆಂದರೆ ನಾನು ಕೂಡ ಅದೇ ಸಿಚುವೇಶನಿಂದ ಬಂದವಳು, ಯಾರು ಇಲ್ಲಿ ರಿಚ್ ಫ್ಯಾಮಿಲಿಯಿಂದ ಬಂದವರಲ್ಲ. ಈಗೆಲ್ಲ ಏನು ಬ್ಯಾಂಕಲ್ಲಿದ್ದಾರೆ, ಆರ್ಮಿಯಲ್ಲಿದ್ದಾರೆ, ಕೆಲವರು ಒಳ್ಳೆ ಏನು ಹೌಸ್ ವೈಫ್ ಆಗಿದ್ದಾರೆ, ಕೃಷಿಯನ್ನು ನೋಡ್ಕೊತಿದ್ದಾರೆ, ಓಕೆ ಅದನ್ನು ಒಪ್ಪಿಕೊಳ್ಬೋದು. ಬಟ್ ಅವರ ಪ್ರೈಮರಿ ಲೆವೆಲ್ ಹೇಗಿತ್ತು ಅಂತ ಹೇಳಿದರೆ ಅದೇ ರೀತಿ ಏನೋ ಹಾಕಲಿಕ್ಕೆ ಡ್ರೆಸ್ ಇಲ್ಲ, ಸ್ಪೋರ್ಟ್ಸಿಗೆ ಹೋಗ್ಲಿಕ್ಕೆ ಏನೋ ಶಾರ್ಟ್ಸ್ ಇಲ್ಲ, ಅಥವಾ ಏನೋ ಶರ್ಟ್ ಇಲ್ಲ, ಆ ಥರ ಒಂದು ಸಿಚುವೇಶನ್. ಆ ಸಿಚುವೇಶನಲ್ಲಿ ಕೂಡ ಯಾರಾದರೂ ಒಬ್ಬರು ನಮ್ಮ ಫ್ಯಾಮಿಲಿಯವರು ಹೆಲ್ಪ್ ಮಾಡ್ತಾರಾ, ಅಥವಾ ಬೇರೆಯವರು ಹೆಲ್ಪ್ ಮಾಡ್ತಾರಾ, ಅಥವಾ ಬೇರೆ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಬರ್ತದೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಕಾಣ್ತಾ ಇದ್ವಿ. ಬಟ್ ಯಾರೂ ಬರ್ತಿರಲಿಲ್ಲ, ಈವನ್ ನಮ್ಮ ಫ್ಯಾಮಿಲಿ ಕೂಡ ಬರೋದಿಲ್ಲ, ಕಷ್ಟದ ಟೈಮಲ್ಲಿ ನಮಗೆ ಯಾರೂ ಕೂಡ ಬರೋದಿಲ್ಲ. ಸೊ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಫಂಕ್ಷನನ್ನು ಮಾಡ್ತಿದ್ದೀವಿ. ಯಾಕೆ ಹೇಳಿದರೆ ನಮ್ಮಲ್ಲಿದ್ದ ಒಂದು 100 ರೂಪಾಯಿ ಅಮೌಂಟ್ ಆದರೂ ಏನು ಎಲ್ಲರ ಕೈಯಿಂದ ಸ್ವಲ್ಪ ಸ್ವಲ್ಪ ಸೇರಿ ಒಬ್ಬರಿಗೆ ಹೆಲ್ಪ್ ಆಗಬೇಕು, ನಾವು ಆ ಖುಷಿಯನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದನ್ನು ನಡೆಸಿಕೊಂಡು ಬರುವ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೇನೆ. ಯಾಕೆ ಹೇಳಿದರೆ ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ ಎಷ್ಟು ದುಡ್ಡಿದ್ರು ಕೂಡ ಅರಮನೆ 2 ಮಾಳಿಗೆ 3 ಮಾಳಿಗೆ ಕಟ್ಟಿಕೊಂಡು ಹೋಗ್ತಾ ಇರೋದು, ಒಂದು ಸ್ವಲ್ಪ ಏನು ಕಟ್ಟಬಾರ್ದು, ಅವರ ಜೀವನ ಲೈಫ್ ಸ್ಟೈಲ್ ಚೇಂಜ್ ಆಗಬಾರ್ದು ಅಂತ ಹೇಳೋದಲ್ಲ. ಬಟ್ ಏನಾಗಿದೆ ಹೇಳಿದ್ರೆ ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುದು. ಆದರೆ ಇದೇನಾಗ್ತಾ ಉಂಟು ಈ ಬಡತನ ಅನ್ನುವಂಥದ್ದು ಯಾರ ಜೊತೆ ಬಡತನ ಇದೆ ಅವ್ರ ಜೊತೆನೇ ಇರ್ತದೆ, ಯಾರ ಜೊತೆ ಇರೋದಿಲ್ಲ ಅವ್ರ ಜೊತೆನೇ ಏನಾಗಿದೆ ಅವರೇ ಶ್ರೀಮಂತರಾಗ್ತಾ ಹೋಗ್ತಾರೆ. ಅದು ಆಗಬಾರ್ದು. ಆದರೆ ನಮ್ಮ ಕೈಯಿಂದ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ತಾಳ್ಮೆಯಿಂದ ಕೂತ್ಕೊಂಡಂತಹ ನನ್ನ ಎಲ್ಲ ಗೆಳತಿಯರು, ಅದೇ ರೀತಿ ಪುಟಾಣಿ ಮಕ್ಕಳನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಶಿಸ್ತನ್ನು ಮೇಂಟೈನ್ ಮಾಡ್ತಾರೆ. ಅವ್ರು ಬರುವಾಗ ಮಾಡುವ ವಿಶ್ ಆಗಿರ್ಬೋದು, ಅಥವಾ ಅವ್ರು ಕೂತ್ಕೊಂಡ ರೀತಿ ಆಗಿರ್ಬೋದು, ಎಲ್ಲವೂ ಇಲ್ಲಿ ಹೇಗೆ ಮ್ಯಾನೇಜನ್ನು ಮೇಂಟೆನೆನ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿಯ ಆಯುಷ್ಯ ಭಾಗ್ಯವನ್ನು ದೇವರು ಕೊಡಬೇಕು. ಯಾಕೆ ಹೇಳಿದರೆ ಈ ಹೆಲ್ಪನ್ನು ಮಾಡ್ತಾರಲ್ಲ ಅವರು ಯಾವಾಗಲೂ ಚೆನ್ನಾಗಿರಬೇಕು, ಅವರು ಏನು 3 ಕಾಲ ಚೆನ್ನಾಗಿರ್ಬೇಕು. ಯಾಕೆ ಹೇಳಿದರೆ ಅವರ ಏನೋ ಅವರ ಫೀಲಿಂಗ್ಸನ್ನು ಬದಿಗಿಟ್ಟವರು ಇನ್ನು ಈ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ, ಹಾಗೆ ಮಕ್ಕಳು ಕೂಡ ಅಷ್ಟೇ ಅದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅವರು ನಮ್ಮನ್ನು ನೋಡಿ ಅವರು ನೆಕ್ಸ್ಟ್ ಯಾರಿಗಾದರೂ ಹೆಲ್ಪನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಫಂಕ್ಷನನ್ನು ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಆಗಮಿಸಿದಂತಹ ಎಲ್ಲ ಗೆಳತಿಯರಿಗೂ, ಅದೇ ಶಾಂತ ರೀತಿಯಲ್ಲಿ ಕೂತ್ಕೊಂಡಿದ್ದಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ, ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ, ಅದೇ ರೀತಿ ಇದನ್ನು ಮೇಯ್ನಾಗಿ ಮ್ಯಾನೇಜ್ ಮಾಡಿಕೊಂಡು ಬಂದ ಜುಸೈನಾ, ಹೇಮಲತಾ, ಅದೇ ರೀತಿ ಸುಮಂತ್, ಲತೀಶ್ ತುಂಬ ಜನ ಇದ್ದಾರೆ, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಈ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತೀವಿ. ವೇದಿಕೆಯಲ್ಲಿರುವ ಗಣ್ಯರೇ, ಇವತ್ತು ಸ್ನೇಹ ಮಿಲನವನ್ನು ಆಚರಿಸ್ತಾ ಇರುವಂಥ 2012-13 ಪಂಜಾಬ್ PU ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ನಮ್ಮ ನಿಲಯದ ಮಕ್ಕಳೇ. ಶ್ರೀದೇವಿ ಅಕ್ಕ ನಮ್ಮ ವನವಾಸಿ ಕಲ್ಯಾಣಾಶ್ರಮದ ಬಗ್ಗೆ ಹೇಳಿದ್ದು 2 ವಿಚಾರಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ 1952 ಇಸ್ವಿಯಲ್ಲಿ ನಮ್ಮ ವನವಾಸಿ ಕಲ್ಯಾಣಾಶ್ರಮ ಪ್ರಾರಂಭ ಆಯಿತು. ಈ ಪ್ರಾರಂಭ ಆಗಲಿಕ್ಕೆ ಆಗಿನ ಸಂದರ್ಭದ ಮಧ್ಯಪ್ರದೇಶ, ಈಗ ಛತ್ತೀಸ್ಗಢ ಆಗಿದೆ, ಜಶ್ಪುರ ಎಂಬ ಸ್ಥಳ. ಆ ಸ್ಥಳದಲ್ಲಿ ಗುಡ್ಡಗಾಡು ಜನಾಂಗ ಇತ್ತು. ಆ ಜನಾಂಗಕ್ಕೆ ಹೋಗಲಿಕ್ಕೆ ಯಾವುದೇ ಸರ್ಕಾರಿಗಳು ಅಥವಾ ಇವರು ರೆಡಿ ಇರಲಿಲ್ಲ. ಅವರಿಗೆ ವಿದ್ಯಾಭ್ಯಾಸ ಮಾಡುವಂಥ ಯಾವುದೇ ಪರಿಸ್ಥಿತಿಗಳಲ್ಲಿ ಸರ್ಕಾರಿ ಆ ಸಂದರ್ಭದಲ್ಲಿ ಅಲ್ಲಿನ ಚೀಫ್ ಮಿನಿಸ್ಟರ್
ಅವರು ಕೇಳಿದ್ರು, ಇಲ್ಲಿ ಸಂಘದ ಕಾರ್ಯಕರ್ತರು ಯಾರಿದ್ದಾರೆ ಅಂತ ಕೇಳಿದ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು. ಆವಾಗ ಅಲ್ಲಿದ್ದಂಥ ಬಾಬುರಾವ್ ದೇಶಪಾಂಡೆ, ಬಾಳಾಸಾಹೇಬ್ ದೇಶಪಾಂಡೆ ಅವರನ್ನು ಗುರುತಿಸಿದ್ರು. ಅವರು ಸಂಘದಿಂದ ಜೋಡಿಸ್ಕೊಂಡಾಗ ಅವರನ್ನು ಕೇಳಿದರು, ನಮ್ಮದು ಈ ರೀತಿಯ ಒಂದು ಜನಾಂಗ ಇದೆ, ಸಮಾಜದಿಂದ ತುಂಬ ದೂರ ಇದೆ, ಇವ್ರನ್ನ ನಾವು ತಲುಪಬೇಕಾಗಿದೆ, ಹೇಗೆ ತಲುಪಬಹುದು ಅಂತ ಕೇಳಿದ್ರು. ಅದನ್ನು ಸಂಘದ ಹಿರಿಯರ ಜೊತೆ ವಿಚಾರ ಮಾಡಿದಾಗ ಆಗ ಹುಟ್ಕೊಂಡಿರೋದೇ ವನವಾಸಿ ಕಲ್ಯಾಣ ಆಶ್ರಮ. ಬಾಳಾಸಾಹೇಬ್ ದೇಶಪಾಂಡೆ ಅವರನ್ನೇ ಅದರೊಂದಿಗೆ ಜೋಡಿಸ್ಕೊಂಡ್ರು. ಅವರು ತಮ್ಮ ಜೀವನವನ್ನು ಪೂರ್ತಿಯಾಗಿ ಈ ವನವಾಸಿ ಆಶ್ರಮದ ಬೆಳವಣಿಗೆ, ಈ ಅಲ್ಲಿನ ಜನರ ವಿದ್ಯಾಭ್ಯಾಸಕ್ಕೆ ಅವರ ಜೀವನವನ್ನೆಲ್ಲ ಮುಡಿಪಾಗಿತ್ತು. ಪರಿಣಾಮ ಇವತ್ತು ಇಡೀ ಭಾರತದ ಹೆಚ್ಚಿನ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ವನವಾಸಿ ಕಲ್ಯಾಣ ಆಶ್ರಮದ ಕಾರ್ಯಕ್ರಮ ನಡೀತಾ ಇದೆ. ಅವ್ರು ಹೇಳಿದ್ರು ನಾರ್ತ್ ಈಸ್ಟ್ ಅಂದರೆ ನಮ್ಮ ಈಶಾನ್ಯ ಭಾಗದಲ್ಲಿ ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ ಈ ಪ್ರದೇಶಗಳಲ್ಲಿ ಮತ್ತು ಜಾರ್ಖಂಡ್, ಛತ್ತೀಸ್ಗಢ, ಇವತ್ತೇನು ನಕ್ಸಲ್ ಪೀಡಿತ ಪ್ರದೇಶ ಅಂತೇಳಿ ಎಷ್ಟೊಂದು ಜನ ವನವಾಸಿ ಕಲ್ಯಾಣ ಆಶ್ರಮದ ನಮ್ಮ ಪ್ರಚಾರಕರು ಅಲ್ಲಿ ಸಾವಿಗೀಡಾದರು. ಅಂದರೆ ಅಲ್ಲಿಯ ಉಗ್ರಗಾಮಿ ಚಟುವಟಿಕೆಗಳನ್ನು ನಿರೋಧಿಸುವಂಥ ಈ ಚಟುವಟಿಕೆಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನೇ ಅದಕ್ಕೆ ಕೊಟ್ಟುಕೊಂಡು ಈ ವನವಾಸಿ ಕಲ್ಯಾಣಾಶ್ರಮದ ಒಂದೇ ಒಂದು ಗುರಿ ಅಂದರೆ ಒಂದು ಜನಾಂಗ, ಸಮಾಜದಿಂದ ದೂರ ಇರುವಂತಹ ಒಂದು ಜನಾಂಗವನ್ನು, ಅರಣ್ಯವಾಸಿಗಳನ್ನ ನಮ್ಮ ಜೊತೆ ಸೇರಿಸ್ಕೋಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪ್ರಕಲ್ಪನೆ. ಯೋಚನೆ ಮಾಡ್ತಾ ಇದೆ ಏನಂತ ಹೇಳಿದ್ರೆ, ಇದರ ಬಗ್ಗೆ ಹೇಳ್ತಾ ಹೋದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಕೆಲವು ಪ್ರದೇಶ ಇದೆ. ಎಷ್ಟಿದೆ ಅಂದರೆ, ಕೊಡಗಿನ ಪ್ರದೇಶ, ವಿರಾಜಪೇಟೆ, ಸೋಮವಾರಪೇಟೆ ಪ್ರದೇಶಗಳಲ್ಲಿ ಇರುವಂಥ ಒಂದು, ಅಥವಾ ನಮ್ಮ ಅಂಕೋಲ ಆ ಕಡೆ ಇರುವಂಥ ಜನಾಂಗ ಒಂದಿದೆ. ಸಮಾಜದ ಇಂದೂ ಜೋಡಿಕೊಂಡಿಲ್ಲ. ನಾವು ಹಾಡಿ ಅಂತ ಹೇಳ್ತೀವಿ, ಆ ಹಾಡಿನಲ್ಲಿರುವಂಥ ಜನಾಂಗ ಅವರಿಗೆ ಇರಲಿಕ್ಕೆ ಜೋಪಡಿಗಳನ್ನು, ಒಂದು ಮಳೆಗಾಲದಲ್ಲಿ ಮಡಿಕೇರಿ ಮಳೆಗಾಲ ಗೊತ್ತಿದೆ, ಆ ಮಳೆಗಾಲದಲ್ಲಿ ಸರಿಯಾಗಿರುವಂಥ ಸುಸ್ಥಿರವಾದಂಥ ಮನೆಗಳು ಸಹ ಇಲ್ಲ. ಇಂಥ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾರೆ. ಮತ್ತೆ ಕಾಡುಗಳ ಮಧ್ಯೆ, ಕಾಡು ಪ್ರಾಣಿಗಳ ಹಾವಳಿಗಳ ಮಧ್ಯೆ ಅವರು ಜೀವನ ಮಾಡ್ತಾರೆ. ಕಾಡು ಉತ್ಪನ್ನಗಳನ್ನು ಅವಲಂಬಿಸಿಕೊಂಡು ಅವರು ಜೀವನ ಮಾಡ್ತಾರೆ. ಅವರ ವಿದ್ಯಾಭ್ಯಾಸ ಅಂತ ಹೇಳೋದು ಅವರಿಗೆ ಕಗ್ಗಂಟು. ಮತ್ತೆ ಮಕ್ಕಳಿಗೆ ಯಾಕಂದ್ರೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳುವಂಥ ಒಂದು ಭಾವನೆಯೇ ಅವರ ಮುಖದಲ್ಲಿ ಇಲ್ಲ, ಮನಸ್ಸಲ್ಲೇ ಇರೋದಿಲ್ಲ. ಆದರೆ ಗಟ್ಟುಮುಟ್ಟು ವಿದ್ಯಾರ್ಥಿಗಳಿರ್ತಾರೆ, ಅಂಥವ್ರನ್ನ ಸೇರಿಸ್ಕೊಂಡು ಮಾಡಬೇಕು ಅಂತೇಳಿ ವನವಾಸಿ ಯೋಚನೆ ಮಾಡಿದ್ರು. ವನವಾಸಿಯವರು ಯೋಚನೆ ಮಾಡಿದಾಗ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಅವರು ICS ಅಂದರೆ ಈ ಕಂಪನಿ ಸೆಕ್ರೆಟರೀಸ್ ಮಾಡಿಕೊಂಡು ಬಹಳಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರು. ರಮೇಶ್ ಅವರು ಯೋಚನೆ ಮಾಡಿದ್ರು, ಸುಳ್ಯದಲ್ಲಿ ಒಂದು ಆಶ್ರಮ ಮಾಡೋಣ ಅಂತ. ಅವ್ರಿಗೆ ವನವಾಸಿ ಪರಿಚಯ ಆದಮೇಲೆ ಸುಳ್ಯದಲ್ಲಿ ಮಾಡಿದ್ರು. ಈ ಜಾಗ ನಾವು ಪರ್ಚೇಸ್ ಮಾಡಿದ್ರು. ಇಲ್ಲಿ ಅವ್ರು ಬಿಲ್ಡಿಂಗ್ ಕಟ್ಟಿದ್ರು. ಇಲ್ಲಿ ಬಿಲ್ಡಿಂಗಿಗೆ ಏನು ಬೇಕೋ ಅದನ್ನೆಲ್ಲ ಅವ್ರು ಮಾಡಿಕೊಟ್ಟು ಇಲ್ಲಿ ಕಾರ್ಯಕ್ರಮ, ಇಲ್ಲಿ ವನವಾಸಿ ಒಂದು ಮಕ್ಕಳನ್ನು, ಈ ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಮಲೆಕುಡಿಯ ಜನಾಂಗ ಇದೆ, ಹಾಗೆ ಕೊರಗ ಜನಾಂಗ, ಈ ಜನಾಂಗದ ಮಕ್ಕಳನ್ನು ಇಲ್ಲಿ ಸೇರಿಸ್ಕೊಂಡು ಅವರು ಯಾರು ಶಾಲೆಯಿಂದ ವಂಚಿತರಾಗಿದ್ದಾರೆ ಅವರಿಗೊಂದು ನಾವು ಶಾಲೆಯನ್ನು, ಇಲ್ಲಿ ಪಕ್ಕದ ಶಾಲೆಗಳನ್ನು ಜೋಡಿಸ್ಕೊಂಡು ಇಲ್ಲೇ ನಾವು ಅವರಿಗೆ ಸಂಸ್ಕಾರ ಸಹಿತವಾದಂಥ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾರೆ. ಅದರ ಪರವಾಗಿ ಇಲ್ಲಿ ವನವಾಸಿ ಆಶ್ರಮ ಈ ವಿದ್ಯಾರ್ಥಿ ನಿಲಯ ಪ್ರಾರಂಭ ಆಯಿತು. ಈ ವಿದ್ಯಾರ್ಥಿ ನಿಲಯದಿಂದ ಪ್ರಾರಂಭ ಆದಮೇಲೆ ಬಹಳಷ್ಟು ವರ್ಷಗಳಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ಬರ್ತಾರೆ, SSLC ಮುಗಿಸಿ ಬೇರೆ ಕಡೆ ಹೋಗ್ತಾರೆ. ಹಾಗೆ ಇದೇ ಥರನೇ ಬಹಳಷ್ಟು ಹಾಸ್ಟೆಲ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕದ ಒಟ್ಟು 16 ಜಿಲ್ಲೆಗಳಲ್ಲಿ 28 ತಾಲೂಕುಗಳಲ್ಲಿ ವನವಾಸಿ ಕೇಂದ್ರದ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತದೆ. ವೈದ್ಯಕೀಯ, ಅದು ಅವರಿಗೆ ವೈದ್ಯಕೀಯವಾದಂಥ ಒಂದು, ನಮ್ಮ ಚಿಪ್ಪಗೇರಿ ಸೈಡಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ಅಲ್ಲಿ ಡಾಕ್ಟರ್ಗಳು ಒಂದು ವ್ಯಾನ್ ತಗೊಂಡು ಅಲ್ಲಿ ಹೋಗ್ತಾರೆ, ಹಾಡಿಗೆ ಹೋಗ್ತಾರೆ. ತಿಂಗಳಿಗೆ ಒಂದು ಸರ್ತಿ ಕಾರವಾರ ಸೈಡ್ನ ಡಾಕ್ಟರ್ಗಳೆಲ್ಲ ಸೇರಿಬಿಟ್ಟು ಅವರು ಕಾರ್ಯಕ್ರಮ, ನಮ್ಮ ವನವಾಸಿ ಕಾರ್ಯಕ್ರಮ, ವನವಾಸಿ ಆಗ್ತದೆ. ಆ ರೀತಿ ಬೇರೆ ಬೇರೆ ಕೇಂದ್ರಗಳಲ್ಲಿ ಬೇರೆ ಬೇರೆ, ಅಂದರೆ ಈ
ಒಂದಕ್ಕೆ ಇದನ್ನು ಜೋಡಿಸ್ಕೋತಾ ಇದೆ. ಈ ರೀತಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿ ಬಂದಾಗ ಇಲ್ಲೂ ನಮ್ಮ ಸೈನ್ಯಾಧಿಕಾರಿ ಒಬ್ಬರು ನಿಮ್ಮ ಜೊತೆ ಇದ್ದಾರೆ. ಅದೇ ಥರ ಇಲ್ಲಿ ನಿವೃತ್ತ ಸೇನಾಧಿಕಾರಿಗಳಿದ್ದಾರೆ, ಒಂದು ಸಂಘ ಇದೆ, ಅವರು ವರ್ಷಕ್ಕೊಮ್ಮೆ ಇಲ್ಲಿ ಬರ್ತಾರೆ, ನಮ್ಮ ಜೊತೆ ಬಂದು ಜೋಡಿಸ್ಕೋತಾರೆ. ಹಾಗೆಯೇ ಬೇರೆ ಬೇರೆ ಸಂಘ ಸಂಸ್ಥೆಗಳು JC ಇರ್ಬೋದು ಅಥವಾ ರೋಟರಿ ಅವರು ಒಂದು ದಿವಸ ನಮ್ಮ ಜೊತೆ ಬಂದಿರ್ತಾರೆ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗ್ತಾ ಇರೋದು, ನಮಗೆ ಇವರಿಗೆ ಮಕ್ಕಳ ಬಡವರಿದ್ದಾರೆ, ಮಕ್ಕಳನ್ನು ನಾವು ಬಡವರಂತ ಯೋಚನೆ ಮಾಡೋದಿಲ್ಲ. ಅವರು ನಮ್ಮ ಮಕ್ಕಳು, ಅವರಿಗೆ ಬೇಕಾಗುವಂಥ ಇದನ್ನು ನಾವು ಮಾಡೋದು ನಮ್ಮ ಕೆಲಸ ಇದೆ, ಸಮಾಜದ ಕೆಲಸ. ಅವರನ್ನು ಬೆಳೆಸಬೇಕಾಗಿರೋದು ಸಮಾಜ, ಅವರನ್ನು ಸಮಾಜದ ಜೊತೆ ಜೋಡಿಸ್ಕೊಳ್ಳುವಂಥದ್ದು ಬೇಕಾದದ್ದು ಸಮಾಜ. ಇದನ್ನು ಸಮಾಜನೇ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಜೋಡಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಜೊತೆ, ಈ ನಿಲಯ ಜೊತೆ ನಾವು ಜೋಡಿಸ್ಕೊಂಡಿದ್ದೀವಿ. ಇವರಿಗೆ ಬೇಕಾಗಿರೋದು ಮುಖ್ಯವಾಗಿ ನಮಗೆ ಬೇಕು, ಸಮಾಜ ಯಾವ ರೀತಿ ಜೋಡಿಸ್ಕೊಳ್ಬೇಕು ಅಂತ ನಾವು ಹೇಳಿದಾಗೆ ನಾವು ಸಹಾಯ ಬೇಕಾಗಿ, ಯಾಕೆಂದರೆ ಯಾವುದೇ ಕಾರಣದಲ್ಲೂ ಧನ ಇಲ್ಲದೆ ಯಾವುದೇ ಥರ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಅದರ ಜೊತೆಗೆ ಅದಕ್ಕಿಂತ ಜಾಸ್ತಿ ನಮಗೆ ಬೇಕಾಗ್ತಾ ಇರೋದು ಮನಸ್ಸಿನ ಸಂಬಂಧ. ಇಲ್ಲಿ ಇದನ್ನು ಅವರ ಬದುಕನ್ನು ನಾವು ನೋಡಿಕೊಂಡು ಅವರಿಗೆ ಸ್ಪಂದಿಸಲು ಬೇಕಾಗಿರೋದು ನಮ್ಮ ಕೆಲಸ ಇದೆ. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಾನು ಹೇಳಿದೆ, ಅವರ ಕಂಪನಿ ಜೊತೆ ಬಹಳಷ್ಟು ಕಂಪನಿ ಜೊತೆ ಅವ್ರದ್ದು ಸಂಪರ್ಕ ಇದೆ. ಅಲ್ಲಿಂದ 30 ಜನ ವನಯಾತ್ರೆ ಮೂಲಕ ಕೊಡಗಿನ ಹಾಡಿಗಳನ್ನು ಅವರ ದರ್ಶನ ಮಾಡ್ತಾರೆ. ಅವ್ರು ಹೇಗೆ ಬದುಕಿದೆ ಅಂತ ಯೋಚನೆ ಮಾಡ್ತಾರೆ. ಅವ್ರ ಜೊತೆ ಅವರು ಒಂದು ದಿವಸ ಇರ್ತಾರೆ. ಎಲ್ಲ IT ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರುವಂಥ ಇವರು ಒಂದು ದಿವಸ ಇವ್ರ ಜೊತೆನೇ ಇರಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಂಗಳೂರಿನಿಂದ ನಿನ್ನೆ ಬಂದಿದ್ದಾರೆ. ಇವತ್ತು ಇಲ್ಲಿಗೆ ದರ್ಶನ ಮಾಡಿ ಇಲ್ಲಿಗೆ ಬರ್ತಾರೆ. ಮಧ್ಯಾಹ್ನ ಹೊತ್ತಿಗೆ ನಿಮ್ಮ ಜೊತೆ ಅವರನ್ನು ಸೇರ್ಕೋತಾರೆ. ಅಂದರೆ ಇದು ನಾವು ಯಾಕೆಂತ ಹೇಳಿದ್ರೆ, ಈ ಮಕ್ಕಳಿಗೆ ನಾವು ಅನಿಸ್ಬೇಕು ನಾವು ಒಂಟಿಗಿರಲ್ಲ, ನಾವು ಬರೀ ಬೇರೆಯವರಲ್ಲ ಅಂತ ಅನಿಸ್ಬೇಕು. ನಮ್ಮ ಜೊತೆ ಇಡೀ ನಗರವಾಸಿಗಳಿದ್ದಾರೆ, ಇಡೀ ಸುಸಂಸ್ಕೃತ ಅಂತ ನಾವು ಹೇಳುವಂಥ ಸಮಾಜ ನಮ್ಮ ಜೊತೆ ಇದೆ. ನಾವು ಅದೇ ರೀತಿ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಹಾಡಿ ಇದು ನಾಗರಿಕ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳುವಂಥ ಯೋಚನೆಯನ್ನು ನಾವು ಈ ವನವಾಸಿ ಕೇಂದ್ರ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನೀವು ನಿಮ್ಮ 2012-13 ಬ್ಯಾಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಜೊತೆ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದೀರಾ. ನಿಮಗೆ ತುಂಬ ಅಭಿನಂದನೆಗಳು. ನಿಮಗೆ ನಾವು ಆಭಾರಿಗಳು. ಇದೇ ಸಂಬಂಧ ಮುಂದೆಯೂ ನಮ್ಮ ಜೊತೆ ಇರಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಹಾಗೆ ನಾನು ವಿದ್ಯಾರ್ಥಿಗಳು ಯಾಕಂದರೆ ಹಳೆ ವಿದ್ಯಾರ್ಥಿಗಳನ್ನ, ನಾನು ಒಬ್ಬ ಪ್ರೊಫೆಸರ್ ಆಗಿರೋ ಕಾರಣ ನನಗೂ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿದಾಗ ನನಗೊಂದಷ್ಟು ಆಸಕ್ತಿ ಜಾಸ್ತಿ. ವಿದ್ಯಾರ್ಥಿಗಳು ವಿದ್ಯಾರ್ಥನೆ ಮಾಡುವಾಗ ಒಂದು ಸಂದರ್ಭದಲ್ಲಿ ನಾವು ಒಟ್ಟಾಗಿ ಸ್ವಾಭಾವಿಕವಾಗಿ ಇರ್ತೀವಿ. ಬಹಳಷ್ಟು ಬಾರಿ ನಾವು ಹೋದಾಗ, ಈಗ ನಿಮಗೆ ಗೊತ್ತಿರ್ಬೋದು, ಅಂದರೆ PUC ಆದಾಗ ಒಂದೊಂದು 3 ವರ್ಷ 4 ವರ್ಷ ನಾವು ಯಾವುದೇ ಥರದ ಸಂಬಂಧದಲ್ಲಿ ಇರೋದಿಲ್ಲ. ಆದರೆ ಆಮೇಲೆ ಅನ್ನಿಸ್ತದೆ ಯಾಕೆಂದರೆ ನಾವು ನಮ್ಮ ಜಂಜಾಟದಲ್ಲಿದ್ದಾಗ ನಮ್ಮ ಹಳೆ ನೆನಪುಗಳನ್ನು ನಾವು ಮತ್ತೆ ಮಾಡ್ಕೋಬೇಕು ಅಂತ ಹೇಳುವಂಥ ಒಂದು ತುಡಿತ ನಮ್ಮೊಳಗೆ ಬರುತ್ತೆ. ಆ ತುಡಿತಕ್ಕೋಸ್ಕರ ನಾವು ಒಟ್ಟಾಗ್ತೀವಿ. ಮತ್ತೆ ಯಾಕಂದ್ರೆ ನಾನು ಹೇಳ್ತೇನೆ, ನಾನು ಇಂಜಿನಿಯರಿಂಗ್ ಮುಗಿಸಿದ್ದು 1988ನೇ ಇಸ್ವಿನಲ್ಲಿ. ಆಮೇಲೆ ನಮ್ಮ ಸಮಸ್ಯೆಗಳು, ನಮ್ಮ ಪ್ರಾಬ್ಲಮ್, ನಮ್ಮ ಈ ಉದ್ಯೋಗದ ಸಮಸ್ಯೆಗಳಿಂದ ನಾವು ಯಾವುದನ್ನು ಜೋಡಿಸ್ಕೊಳ್ಳಿಕ್ಕಾಗಲಿಲ್ಲ. ಕೊರೋನಾ ಸಂದರ್ಭದಲ್ಲಿ ನಾವು ಹುಡುಕ್ತಾ ಇದ್ವಿ, ವಾಟ್ಸಪ್ಪಲ್ಲಿ ಹುಡುಕ್ತಾ ಶುರು ಮಾಡಿದ್ವಿ ನಮ್ಮ ಊರಲ್ಲಿ ಎಲ್ಲಿದ್ದಾರೆ ಅಂತ. ಆಮೇಲೆ ಹುಡುಕ್ತಾ ನಮಗೆ ಸುಮಾರು ಒಂದು 100 ಜನ ನಮ್ಮ ಸಿಕ್ಕಿದ್ವಿ. ಇವತ್ತು ನಾವು ವಾಟ್ಸಪ್ಪಲ್ಲಿ ಒಟ್ಟಿಗೆ ಇರ್ತೀವಿ. ಒಬ್ಬರು ಮಾತಾಡಿದಾಗ, ಅವರನ್ನು ಒಂದು ಮೆಸೇಜ್ ಹಾಕಿದಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾವು ಒಟ್ಟಿಗಿದ್ದೀವಿ ಅಂತ ಅನಿಸ್ತದೆ. ಇದರ ಪರಿಣಾಮ ನಾವು 2-3 ಬಾರಿ ನಾವು ಒಟ್ಟಾಗಿ ಸೇರ್ಕೊಂಡಿದ್ದೀವಿ. ಇದು ನಿಮ್ಮ ಜೀವನ, ಯಾಕಂದರೆ ಇದು ಮುಂದಕ್ಕೆ ನೀವು ಬೇಗ, ನಾವು ತುಂಬ ಲೇಟಾಗಿ ಇದನ್ನು ಪ್ರಾರಂಭ ಮಾಡಿದ್ವಿ, ನೀವು ಅತಿ ಬೇಗವಾಗಿ, ಯಾಕಂದರೆ ಮುಂದಿನ ಇದನ್ನು ತುಂಬ ನೀವು ಯೋಚನೆ ಮಾಡಿದ್ದೀರಿ. ಯಾಕಂದರೆ ನಾವು ಮುಂದಕ್ಕೆ ಹೋಗ್ತಾ ನಾವು ಸಮಸ್ಯೆಗಳಿಂದಾಗಿ ಒಂಟಿಗಳಾಗೋದು ಜಾಸ್ತಿ ಆಗ್ತದೆ. ಆವಾಗ ನಮಗೆ ನೆನಪು, ನಮ್ಮ ಹಳೆಯ ನೆನಪು, ನಮ್ಮ ಬಾಲ್ಯದ ನೆನಪನ್ನು ನಾವು ಮತ್ತೆ ಮಾಡ್ಕೊಳ್ಳೋದು ನಮ್ಮ ಜೀವನದಲ್ಲಿ ಹುಮ್ಮಸ್ಸು ಕೊಡ್ತದೆ. ಈ ಹುಮ್ಮಸ್ಸನ್ನು ಇಟ್ಟುಕೊಂಡು ನಾವು ನಮ್ಮ ಸುದೀರ್ಘ ಜೀವನವನ್ನು ಮಾಡಬೇಕು. ಆ ಕಾರಣದಿಂದ ಈ ರೀತಿಯ ಮಿಲನಗಳು, ಸ್ನೇಹ ಮಿಲನಗಳು
ಇದು ನಿರಂತರವಾಗಿ ನಡೆಯಲಿ, ಸಮಾಜಮುಖಿಯಾಗಿ ನಡೆಯಲಿ, ಸಮಾಜಮುಖಿಯಾಗಿ ನಿಮ್ಮ ಕಾರ್ಯಕ್ರಮಗಳು ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಇದೀಗ ಮುಂದಿನ ಕಾರ್ಯಕ್ರಮ ಈ ವನಸುಮ ವನವಾಸಿ ವಿದ್ಯಾರ್ಥಿ ನಿಲಯ ಇಲ್ಲಿಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪೋಷಿಸುತ್ತಿರುವ ಶ್ರೀಮತಿ ವೀರಮ್ಮ ಮತ್ತು ಅವರ ಪತಿಯವರಾದಂತಹ ಶ್ರೀ ಕೈಲಾಸರಿಗೆ ನಮ್ಮ ಸ್ನೇಹ ಸಮ್ಮೇಳನ ತಂಡದ ವತಿಯಿಂದ ಒಂದು ಸಣ್ಣ ಸ್ಮರಣೆ. ಇದನ್ನು ನೆರವೇರಿಸಬೇಕಾಗಿ ಲತೀಶ, ರಮ್ಯಾ, ಸುರಯ್ಯ, ನಿತಿನ್, ಪವಿತ್ರ, ನವೀನ್ ಇವರಿಗೆ ಕೇಳಿ. ನಮ್ಮ ಈ ಕಾರ್ಯಕ್ರಮ ಮಾಡುವುದೇ ಉದ್ದೇಶದಿಂದ ನಾವು ಈ ಸಂಸ್ಥೆಗೆ ಭೇಟಿ ನೀಡಿದಾಗ ಇಲ್ಲಿಯ ಮಾತಾಜಿಯವರು ಇಲ್ಲಿಯ ಮಕ್ಕಳಿಗೆ ಈ ಸಂಸ್ಥೆಯ ಹೆಸರಿನಲ್ಲಿ ಸಮವಸ್ತ್ರ ಇಲ್ಲವೆಂದು ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋಗುವಾಗ ನಮ್ಮಲ್ಲಿ ಸಮವಸ್ತ್ರ ಇದ್ದರೆ ಒಳ್ಳೆಯದೆಂದು ತಿಳಿಸಿದರು. ಅದೇ ರೀತಿ ಇಲ್ಲಿಯ ಮಕ್ಕಳಿಗೆ ಪರೀಕ್ಷೆ ಬರೆಯುವ ರಟ್ಟಿಗಳೆಂದು ತಿಳಿಸಿದರು. ನೀವು
ಸರ್ ಈಗ ಮಾಡುವ ಈಗ ಮಾಡ್ರಿ ಈ ಕಡೆ ಅವ್ರೆ ಈ ಕಡೆ ತಿರುಗಿ ಅಲ್ಲೇ ಬಿಸಿಲು ಈ ಕಡೆ ತಿರುಗಿ ನಿಮ್ಮ ಮಗನ ಕೂತ್ಕೊಳ್ಳಿ ನೀವು ನಿಂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಕುಳಿತುಕೊಳ್ಳಿ ನಿಮ್ಮ ಇದೀಗ ಕೊನೆಯದಾಗಿ ಅದೇ ಇಲ್ಲಿನ ಪದಾಧಿಕಾರಿಗಳಾಗಿರುವಂತಹ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿ ಶ್ರೀಮತಿ ಈ ಸಂಸ್ಥೆಯ ಮಾತಾಜಿಯವರಾಗಿರ್ತಕ್ಕಂಥ ಕೈಲಾಸ್ ಮತ್ತು ವೀರಮ್ಮ ಇವರು ಕೂಡ ನಮ್ಮ ಕಳೆದ ನಮ್ಮ ಮಿತ್ರ ದೇಶದ ಯೋಧ ಸುಮಂತ್ ಇವರು ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಮಧ್ಯಾಹ್ನದ ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವನವಾಸಿ ಗ್ರಾಮವಾಸಿ ನಗರವಾಸಿ ನಾವೆಲ್ಲ ಭಾರತವಾಸಿ ಎಂಬ ಧ್ಯೇಯವಾದ ಕೂಡ ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಈ ಒಂದು ಮೈಸೂರು ವನವಾಸಿ ವಿದ್ಯಾರ್ಥಿ ನಿಲಯವನ್ನ ನಮಗೆ ದೇಣಿಗೆಯಾಗಿ ಕೊಟ್ಟಂತಹ ಒಂದು ಕುಟುಂಬದ ಒಬ್ಬ ಸದಸ್ಯರು ಕೂಡ ಇಲ್ಲಿದ್ದಾರೆ. ಶ್ರೀಯುತ ಸತ್ಯನಾರಾಯಣ ಅಂತ ಅವರು ಕೂಡ ಈ ಒಂದು ಕಾರ್ಯಕ್ರಮವಾಗಿ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರುತ್ತೇವೆ. ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವರಿಗೆ ನವೀನ ಇವರಿಗೆ ಸೀಮಾ ಇವರು ಬಹುಪೂಜ ಕೊಟ್ಟು ಸ್ನೇಹ ಸಮ್ಮೇಳನ ತಂಡ ತಂಡ ನಾವು ನಡೆಸಿದ ಇಂದಿನ ಈ ಕಾರ್ಯಕ್ರಮದ ನೆನಪಿಗೋಸ್ಕರ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದನ್ನ ಎಲ್ಲ ಗಣ್ಯರು ಸೇರಿ ನೆರವೇರಿಸಿಕೊಳ್ಬೇಕು. 5ನೇ ತರಗತಿ ಯುವರಾಜ್ 5ನೇ ತರಗತಿ ಕೆಪಿಎಫ್ ಗಾಂಧಿನಗರ ಸುಳ್ಯ ಗದಗ ತಾಲೂಕು ಗದಗ ಜಿಲ್ಲೆಯಿಂದ ಗ್ರಾಮದಿಂದ ಬಂದಿತು. ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಾಲೂಕು ಯಲ್ಲಾಪುರ ಜಿಲ್ಲೆ ಉತ್ತರ ಕನ್ನಡ ಊರು ಕಡಬೇಡು. ಉಮೇಶ್ 6ನೇ ತರಗತಿ ಗದಗ ಜಿಲ್ಲೆ ರೋಣ ತಾಲೂಕು ಯಾತಹಳ್ಳಿ ಗ್ರಾಮ ಕೆಪಿಎಸ್ ಗಾಂಧಿನಗರ ಶಾಲೆ. 8ನೇ ತರಗತಿ ವಯಸ್ಸಿನ ಸ್ಕೂಲ್ ಜಿಲ್ಲೆ ಉತ್ತರ ಕನ್ನಡ ತಾಲೂಕು ಕಾರವಾರ ನಗೆ ಗ್ರಾಮದಿಂದ ಓದಿದೆ. 10ನೇ ತರಗತಿ ವಯಸ್ಸಿನ ಸ್ಕೂಲ್ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಗೋರ್ಕಕ್ಕವರೆ. ಆದರ್ಶ 8ನೇ ತರಗತಿ ವಯಸ್ಸಿನ ಪ್ರೌಢಶಾಲೆ ಊರು ಮಕ್ಕಳು ತಾಲೂಕು ಗ್ರಾಮ ಕುಸಲಪ್ಪ 10ನೇ ತರಗತಿ ವಯಸ್ಸಿನ ಸ್ಕೂಲ್ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಕ್ಕಬೇವು. ಚಿರಾಗ್ 10ನೇ ತರಗತಿ
ಕೇಶಿನಿ ಪ್ರೌಢಶಾಲಾ ಜಾಕ್ಸೂರ್, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಪಂಚೋಳಿ. 8ನೇ ತರಗತಿ, ಊರು ನವಾಪುರ್, ದಕ್ಷಿಣ ಕನ್ನಡ ತಾಲೂಕು ಮುಗೋಡ್ ಪ್ರೈಮರಿ ಸ್ಕೂಲ್. 6ನೇ ಕ್ಲಾಸಿಂದ ಸಣ್ಣ ಹುಡುಗ ಇದ್ದಾರೆ. ಒಬ್ಬಳು 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಅವರು ಮುರಾರ್ಜಿ ಹಾಸ್ಟೆಲ್ ಅಲ್ಲಿ ಗಜೇಂದ್ರಗಡ ತಾಲೂಕಲ್ಲಿ ಇರ್ತಾರೆ. ಮಗು ಅಲ್ಲಿ ನಮ್ಮ ಮುರಾರ್ಜಿ ಹಾಸ್ಟೆಲ್ ಇರ್ತಾರೆ. ಗೃಹಿಣಿಯಾಗಿದ್ದೇನೆ. ನಮ್ಮ ಮೈಸೂರಿನ ಬೆಳೆದಿದ್ದು ಅನೇಕ ವರ್ಷಗಳಿಂದ ಇಲ್ಲಿ ವನವಾಸಿ ಹಾಸ್ಟೆಲ್ನಲ್ಲಿ ನನ್ನಿಂದಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ತಿಂಗಳಿಗೆ ಮಕ್ಕಳಿಗೆ ಸುಮಾರು 150-200 kg ಅಥವಾ 1.5-2 ಕ್ವಿಂಟಲ್ ಅಕ್ಕಿ ಊಟದ ವ್ಯವಸ್ಥೆಗೆ ಬೇಕಾಗ್ತದೆ. ಅದನ್ನು ದಾನಿಗಳಿಂದ ಸಂಗ್ರಹಿಸಿ ನಿಮ್ಮಂಥ ದೊಡ್ಡ ಮನಸ್ಸಿನವರು ಇಲ್ಲಿ ಕೇಳುವಾಗ ಖಂಡಿತ ಇಲ್ಲ ಅಂತ ಹೇಳಿದ್ರು ಮಕ್ಕಳಿಗೆ. ಹಾಗೆ ಊಟದ ಅಕ್ಕಿಯ ವ್ಯವಸ್ಥೆಯನ್ನು ಸಣ್ಣ ಸಹಾಯವನ್ನು ಈ ಹಾಸ್ಟೆಲ್ಗೆ ನಿರಂತರವಾಗಿ ಮಾಡ್ತಾರೆ. ನನ್ನ ಹೆಸರು ಗುರುರಾಜ್ ಭಟ್ ಅಂತ. ನನಗೆ ಇಲ್ಲೇ ಪಕ್ಕದಲ್ಲಿ ಮನೆ. ವೃತ್ತಿಯಲ್ಲಿ ಕೃಷಿ, ಹತ್ತಿರದ ಕೃಷಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರಾಗಿದ್ದರು ಮತ್ತು ಇಲ್ಲಿಯ ಪದಾಧಿಕಾರಿಗಳು. ಇಲ್ಲಿಯ ಒಟ್ಟು ಚಟುವಟಿಕೆಯಲ್ಲಿ ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಕೆಲಸವನ್ನು ಸೇವಾ ರೂಪದಲ್ಲಿ ಮಾಡ್ತಾರೆ. ಹೇಳಿದ್ದಾರೆ ಪರಿಚಯ. ಚಂದ್ರಶೇಖರ್ ಅಂತ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ವಿಭಾಗದಲ್ಲಿ HOD ಆಗಿ ವರ್ಕ್ ಮಾಡ್ತಾರೆ. 2011ರಿಂದ ಇಲ್ಲಿ ವನವಾಸಿ ಕಾರ್ಯಕ್ರಮದಲ್ಲಿ ಜೋಡಿಕೊಂಡಿದ್ದೆ. ಈ ಒಂದು 4 ವರ್ಷದಿಂದ ಅಧ್ಯಕ್ಷರಾಗಿ, ಸ್ಥಾನೀಯ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ನನ್ನ ಇಲ್ಲಿ ನನ್ನ ಫ್ಯಾಮಿಲಿ, ನನ್ನ ಮಿಸ್ಸಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ. ಮಗ ಇಂಜಿನಿಯರಿಂಗ್ ಮಾಡಿ ಇವಾಗ ವಿಶಾಖಪಟ್ಟಣದಲ್ಲಿದ್ದಾರೆ. ಮಗಳು PUC ಅಲ್ಲಿ ಓದ್ತಾ ಇದ್ದಾರೆ. ನಮ್ಮ ಜೊತೆ ಇನ್ನೂ ಒಂದಷ್ಟು ಜನ ಕಾರ್ಯಕ್ರಮ ಇದ್ದಾರೆ. ಇಲ್ಲಿ ಬೇರೆ ಬೇರೆ ವೃತ್ತಿಯವರು. ಇನ್ನೊಬ್ಬರು ಲಾಯರ್ ಇದ್ದಾರೆ, ಹಾಗೆ ಇನ್ನೊಬ್ಬರು ಕೃಷಿಕರು ಶ್ರೀನಿವಾಸ್ ಅಂತ, ಹಾಗೆ ಡಾಕ್ಟರ್ ಮನೋಜ್ ಅಂತ ಡೆಂಟಲ್ ಕಾಲೇಜಲ್ಲಿ ಇದ್ದಾರೆ. ಅವರು ಇಲ್ಲಿ ಕೋಶಾಧಿಕಾರಿಯಲ್ಲಿ ಅವರು ಕೆಲಸ ಬರ್ಬೋದು, ನಮ್ಮ ಜೊತೆ ಸೇರ್ಬೋದು. ಹೇಳಿದ್ರಿ ಸತ್ಯನಾರಾಯಣ ಭಟ್ ಅವರು, ಇವರ ಅಣ್ಣ ರಮೇಶ್ ಭಟ್ ಅಂತ, ಅವರ ಕುಟುಂಬದಿಂದ ಈ ಸಂಸ್ಥೆಯನ್ನ ಅವರಿಗೆ ದಾನಿಯಾಗಿ ಅವರೇ ನೋಡ್ಬೋದು, ನಿರ್ವಹಣೆ ಅವರೇ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ವನವಾಸಿ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು ನಾವಷ್ಟೇ ಕಾರ್ಯಕ್ರಮ, ಇವರು ಕೂಡ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ತಮ್ಮ ತಮ್ಮ ಒಂದು ಕೆಲಸ ಕಾರ್ಯಗಳ ಒತ್ತಡದಲ್ಲೇ ಜೀವನ ಕಳೆಯುವ ತುಂಬಾ ಜನ ಇದ್ದಾರೆ. ಹಾಗೆ ಬೇಕಾದಷ್ಟು ದುಡ್ಡು ಕೊಡ್ಬೋದು, ನಮಗೆ ವಸ್ತುಗಳನ್ನು ಜನರ ರೂಪದಲ್ಲಿ ಕೊಡ್ಬೋದು. ಆದರೆ ಸಮಯವನ್ನ, ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಮಕ್ಕಳೊಟ್ಟಿಗೆ, ನಮ್ಮೊಟ್ಟಿಗೆ ಮೀಸಲಾಗಿದ್ದು ನಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ ನಿಲಯದ ಪರವಾಗಿ ಧನ್ಯವಾದಗಳು. ಈ ಒಂದು ಸಮಾಜ ಸೇವೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅವರು ಭಾಗಿಯಾಗ್ತಾ ಇರ್ತಾರೆ. ಭಾಗಿಯಾಗಿ ಅಂತ ದೇವರು ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯವನ್ನ ಇನ್ನೂ ಹೆಚ್ಚು ಹೆಚ್ಚು ಕೊಡಲಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮನೋಜ್ ಇದೀಗ ಎಲ್ಲ ಗಣ್ಯರ ಸೇವೆ ಪ್ರಾರಂಭ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ.